ಅಲ್ಲಿ ಮ್ಯಾರಥಾನ್ ನಡೆದಿತ್ತು. 5,000ಕ್ಕೂ ಹೆಚ್ಚು ಜನ ಓಟದಲ್ಲಿ ಭಾಗಿಯಾಗಿದ್ರು. ಅದೇ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದ ಟೆಕ್ಕಿ ಓಟದ ನಡುವೆ ಪ್ರಾಣ ಬಿಟ್ಟಿದ್ದಾರೆ. ಮತ್ತೊಂದು ಕಡೆ 8ನೇ ತರಗತಿ ವಿದ್ಯಾರ್ಥಿನಿ ಹೃದಯಾಘಾತಕ್ಕೆ ಬಲಿಯಾದರೆ ಶಿವಗಂಗೆ ಬೆಟ್ಟದಲ್ಲಿ ಟ್ರೆಕ್ಕಿಂಗ್ಗೆ ಹೋಗಿದ್ದಂಥ ಟೆಕ್ಕಿ ನಿಗೂಢವಾಗಿ ನಾಪತ್ತೆಯಾಗಿದ್ದಾನೆ. ಸುತ್ತಲೂ ಹಸಿರಸಿರಿ. ಇದೇ ಬೆಟ್ಟದ ಸಾಲಿನ ನಡುವೆ ಹಸಿರು ಉಡುಗೆ ತೊಟ್ಟವರ ಓಟ. ಯುವಕರು ಯುವತಿಯರು ಮ್ಯಾರಥಾನ್ ಮಾಡ್ತಿದ್ದಾರೆ. ಹೀಗೆ ರನ್ನಿಂಗ್ ಮಾಡುವಾಗಲೇ ಇಲ್ಲಿ ದುರಂತವೇ ನಡೆದು ಹೋಗಿದೆ. ಇವರ ಜೊತೆ ಹೆಜ್ಜೆ ಹಾಕಿದ್ದ ಟೆಕ್ಕಿಯೊಬ್ಬ ಪ್ರಾಣ ಬಿಟ್ಟಿದ್ದಾನೆ. ಮಾನ್ಸೂನ್ ಮ್ಯಾರಥಾನ್ ವೇಳೆ ಹಾರ್ಟ್ ಅಟ್ಯಾಕ್. ಹೃದಯಾಘಾತಕ್ಕೆ ಬೆಂಗಳೂರಿನ ಟೆಕ್ಕಿ ಬಲಿ. ಬೆಂಗಳೂರಿನಲ್ಲಿ ವಾರಾಂತ್ಯದಲ್ಲಿ ಒಂದಿಲ್ಲೊಂದು ಇವೆಂಟ್ಗಳು ಇದ್ದೇ ಇರುತ್ತೆ. ಅದರಂತೆ ಈ ಬಾರಿ ಬೆಂಗಳೂರು ಹೊರವಲಯ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಬೆಟ್ಟದ ತಪ್ಪಲಿನಲ್ಲಿ ಮ್ಯಾರಥಾನ್ ಆಯೋಜಿಸಲಾಗಿತ್ತು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಖಾಸಗಿ ಕಂಪನಿಯೊಂದರ ಸಹಭಾಗಿತ್ವದಲ್ಲಿ ಆಯೋಜನೆಯಾಗಿದ್ದ ಮಾನ್ಸೂನ್ ಮ್ಯಾರಥಾನ್ನಲ್ಲಿ 5,000ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದರು. ಇದರಲ್ಲಿ ಕ್ರೀಡಾಪಟುಗಳು, ವೈದ್ಯರು, ಟೆಕ್ಕಿಗಳು ಕೂಡ ಇದ್ದರು. ಚಳಿ ನಡುವೆ ಮೈಯೆಲ್ಲ ಬೆವರಿಳಿಸುತ್ತಾ ನಂದಿಬೆಟ್ಟದ ಮೇಲ್ಭಾಗದ ಮಿರ್ಜಾ ಸರ್ಕಲ್ ತನಕ ಓಡಿದ ಈ ಓಟಗಾರರು ವಿಶ್ರಾಂತಿಯಲ್ಲಿದ್ದರು. ಹೀಗೆ ಓಟ ಓಡಿದ್ದ ಟೆಕ್ಕಿ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾನೆ. ಇಪ್ಪತ್ತೊಂದು ಕಿಲೋಮೀಟರ್ ಓಟದ ಬಳಿಕ ಹಾರ್ಟ್ ಅಟ್ಯಾಕ್. ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ನಲ್ಲಿ 10 ಕಿಲೋಮೀಟರ್ ಹಾಗೂ 21 ಕಿಲೋಮೀಟರ್ ಅಂತ 2 ವಿಭಾಗದ ಸ್ಪರ್ಧೆ ಇತ್ತು. ಮಾನ್ಯತಾ ಟೆಕ್ ಪಾರ್ಕ್ನ ಖಾಸಗಿ ಕಂಪನಿ ಉದ್ಯೋಗಿಯಾಗಿದ್ದ ಅಮನ್ದೀಪ್ ಸಿಂಗ್ ಜಗಾಡೆ ಅನ್ನೋ ಟೆಕ್ಕಿ ಕೂಡ ಭಾಗಿಯಾಗಿದ್ರು. 21 ಕಿಲೋಮೀಟರ್ ವಿಭಾಗದಲ್ಲಿ ಅರ್ಧದಷ್ಟು ಓಡಿದ್ದ 31 ವರ್ಷದ ಅಮನ್ದೀಪ್ಗೆ ನಂದಿ ಗಿರಿಧಾಮದ ಮೇಲೆಯೇ ಹೃದಯಾಘಾತವಾಗಿದೆ. ತಕ್ಷಣ ಮುದ್ದೇನಹಳ್ಳಿಯ ಮಧುಸೂದನ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಪಂಜಾಬ್ ಮೂಲದ ಅಮನ್ದೀಪ್ ಸಿಂಗ್ ಉಸಿರು ಚೆಲ್ಲಿದ್ದಾರೆ. ದೇವರು ಜೊತೆಗಿದ್ದಾನೆ ಅಂತ ಬರೆದುಕೊಂಡಿದ್ದ. ಪತ್ನಿ ಹಾಗೂ ಮಕ್ಕಳೊಂದಿಗೆ ಬೆಂಗಳೂರಿನಲ್ಲಿ ವಾಸವಾಗಿದ್ದ ಅಮನ್ ತನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನಲ್ಲಿ ದೇವರು ಜೊತೆಗಿದ್ದಾನೆ ಅಂತ ಬರೆದುಕೊಂಡಿದ್ರು. ಆದರೆ ಇವತ್ತು ಓಟದ ವೇಳೆಯೇ ಪ್ರಾಣ ಬಿಟ್ಟಿದ್ದು ಖುಷಿಯಲ್ಲಿದ್ದವರಿಗೆ ದುಃಖ ತರಿಸಿದೆ. ಹಾರ್ಟ್ ಅಟ್ಯಾಕ್ಗೆ 8ನೇ ತರಗತಿ ವಿದ್ಯಾರ್ಥಿನಿ ಬಲಿ. ಆತ ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಕಾರನಾಗನಹಟ್ಟಿ ಗ್ರಾಮದಲ್ಲಿ ಹಾರ್ಟ್ ಅಟ್ಯಾಕ್ಗೆ 8ನೇ ತರಗತಿ ವಿದ್ಯಾರ್ಥಿನಿ ಬಲಿಯಾಗಿದ್ದಾಳೆ. ರಂಗಸಮುದ್ರ ಗ್ರಾಮದ ಕಸ್ತೂರಿಬಾ ಗಾಂಧಿ ಬಾಲಕಿಯರ ವಸತಿ ಶಾಲೆಯಲ್ಲಿ ಪ್ರಿಯಾಂಕಾ ಅನ್ನೋ ವಿದ್ಯಾರ್ಥಿನಿ ಉಸಿರು ನಿಲ್ಲಿಸಿದ್ದಾಳೆ. ನೆನೆ ಬೆಳಗ್ಗೆ ಹಾಸ್ಟೆಲ್ನ ಶೌಚಾಲಯಕ್ಕೆ ತೆರಳಿದ್ದ ಪ್ರಿಯಾಂಕಾ ಏಕಾಏಕಿ ಅಸ್ವಸ್ಥಗೊಂಡು ಕುಸಿದು ಬಿದ್ದು ಪ್ರಾಣ ಬಿಟ್ಟಿದ್ದಾಳೆ. ಹೃದಯಾಘಾತವೇ ಸಾವಿಗೆ ಕಾರಣ ಅಂತ ವೈದ್ಯರು ಮಾಹಿತಿ ನೀಡಿದ್ದಾರೆ. ಟ್ರಕ್ಕಿಂಗ್ಗೆ ಹೋಗಿದ್ದ ಟೆಕ್ಕಿ ನಾಪತ್ತೆ. ಶಿವಗಂಗಾ ಬೆಟ್ಟದಲ್ಲಿ ಡ್ರೋನ್ ಮೂಲಕ ಶೋಧ. ನೆಲಮಂಗಲ ತಾಲೂಕಿನ ಶಿವಗಂಗೆ ಬೆಟ್ಟದಲ್ಲಿ ಟೆಕ್ಕಿಯೊಬ್ಬ ನಾಪತ್ತೆಯಾಗಿದ್ದಾನೆ. ಬೆಂಗಳೂರಿನ ಕಾಡುಕೋಡಿ ನಿವಾಸಿ ಅದ್ವೈತ್ ಉಪಾಧ್ಯಾಯ ಅನ್ನೋ ಟೆಕ್ಕಿ ಶುಕ್ರವಾರ ಬೆಳಗ್ಗೆ ಟ್ರಕ್ಕಿಂಗ್ಗೆ ಅಂತ ಶಿವಗಂಗೆ ಬೆಟ್ಟಕ್ಕೆ ಬಂದಿದ್ದಾನೆ. ಬೆಟ್ಟದ ತಪ್ಪಲಿನಲ್ಲಿ ತನ್ನ ಬುಲೆಟ್ ಬೈಕ್ ನಿಲ್ಲಿಸಿ ಟ್ರಕ್ಕಿಂಗ್ ಆರಂಭಿಸಿದ್ದ. ಹೀಗೆ ಬೆಟ್ಟ ಹತ್ತೋ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಬೈಕ್ ಕೂಡ ಅಲ್ಲೇ ನಿಂತಿದೆ. ಆದರೆ 3 ದಿನವಾದರೂ ಅದ್ವೈತ್ ವಾಪಸ್ಸಾಗಿಲ್ಲ. ಬೆಟ್ಟದಲ್ಲೇ ನಿಗೂಢವಾಗಿ ಕಣ್ಮರೆಯಾಗಿದ್ದು 2 ದಿನದಿಂದಲೂ ಹುಡುಕಾಟ ನಡೆದಿದೆ. ಫೋನ್ ಕೂಡ ಸ್ವಿಚ್ ಆಫ್ ಆಗಿದ್ದು ಶಾಂತಲಾ ಡ್ರಾಪ್ ಸೇರಿದಂತೆ ಹಲವು ಕಡೆ ಪೊಲೀಸರು ಡ್ರೋನ್ ಕ್ಯಾಮೆರಾ ಬಿಟ್ಟು ಪರಿಶೀಲನೆ ನಡೆಸುತ್ತಿದ್ದಾರೆ. ಇನ್ನು ಶಿವಗಂಗಾ ಬೆಟ್ಟ ಅಂತಲ್ಲ, ಸಾಕಷ್ಟು ಕಡೆ ಲೋಕಲ್ಸ್ ಅವರಿಗೆ ಗೊತ್ತಿರ್ತದೆ ಎಲ್ಲಿ ಏನು ಅಂತ. ಸೊ ಅವ್ರ ಮುಖಾಂತರನೂ ಕೂಡ ಕೆಲವು ಸಂದರ್ಭದಲ್ಲಿ ಅರಣ್ಯ ಪ್ರವೇಶ ಮಾಡೋದು ಇವೆಲ್ಲ ಅನಧಿಕೃತವಾಗಿರೋದ್ರೆ ನಮ್ಗೆ ಗೊತ್ತೂ ಆಗೋದಿಲ್ಲ. ಸೊ ಈಗ ಇದು ಒಂದು ಡ್ರೋನ್ ಮುಖಾಂತರನೂ ಕೂಡ ಹುಡುಕಾಟ ನಡೆದಿದೆ. ವಿ ವಿಲ್ ಸಿ. ನಂದಿ ಬೆಟ್ಟದಲ್ಲಿ ಟೆಕ್ಕಿಯೊಬ್ಬ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ರೆ ಶಿವಗಂಗೆ ಬೆಟ್ಟಕ್ಕೆ ಹೋಗಿದ್ದ ಮತ್ತೊಬ್ಬ ಟೆಕ್ಕಿ ನಾಪತ್ತೆಯಾಗಿದ್ದಾನೆ. ಆತನ ಪತ್ತೆಗಾಗಿ ಪೊಲೀಸರು ಡ್ರೋನ್ ಮೂಲಕವೇ ಶೋಧ ಮಾಡ್ತಿದ್ದಾರೆ. ಚಿಕ್ಕಬಳ್ಳಾಪುರದಿಂದ ಭೀಮಪ್ಪ ಪಾಟೀಲ್ ಜೊತೆ ಮಂಜುನಾಥ್, TV9 ನೆಲಮಂಗಲ.